ಪಂಜಾಬ್ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನಿಸಿದೆ. ಪಂಜಾಬ್ನ ಅಮೃತಸರದಲ್ಲಿ ಪಾಕ್ ಮಿಸೈಲ್ನ ಅವಶೇಷ ಇದೆ. ಅಮೃತಸರದಲ್ಲಿ 2 ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿದೆ. ಚೀನಾ ನಿರ್ಮಿತ 2 ಕ್ಷಿಪಣಿಯನ್ನ ಉಡಾಯಿಸಿದ್ದ ಕುತಂತ್ರಿ ಪಾಕ್. ಇನ್ನು ರಷ್ಯಾ ನಿರ್ಮಿತ S-400 ಆಂಟಿ ಮಿಸೈಲ್ನಿಂದ ಉಡೀಸ್ ಮಾಡಲಾಗಿದೆ. ಭಾರತ ಉಡೀಸ್ ಮಾಡಿದ್ದ 2 ಮಿಸೈಲ್ನ ಅವಶೇಷ ಪತ್ತೆಯಾಗಿದೆ. ಇವೆಲ್ಲದಕ್ಕೂ ಕೂಡ ಸಾಕ್ಷ್ಯ ಇದೆ. ಪಾಕಿಸ್ತಾನದಿಂದ ಕ್ಷಿಪಣಿ ಲಾಂಚ್ ಆಗಿರೋದು, ಅದನ್ನ ಯಾವ ರೀತಿಯಾಗಿ ಆಂಟಿ ಕ್ಷಿಪಣಿಯನ್ನ ಉಡಾಯಿಸಿ ಹೊಡೆದುರುಳಿಸಿತ್ತು, ಅದರಲ್ಲಿ ಸಿಕ್ಕಿರುವಂತಹ ಅವಶೇಷ, ಇವೆಲ್ಲದಕ್ಕೂ ಕೂಡ ಸಾಕ್ಷ್ಯ ಇದೆ. ಅದು ನಿಮ್ಮ ಕಣ್ಮುಂದೆನೂ ಇದೆ. ಪಂಜಾಬ್ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿರೋದು, ಪಂಜಾಬ್ನ ಅಮೃತಸರ ಭಾಗದ ಮೇಲೆ ಪಾಕ್ ಮಿಸೈಲ್ ಅನ್ನ ಹಾರಿಸಿರೋದು, ಅದರ ಅವಶೇಷಗಳಿದೆ. ಅಮೃತಸರದಲ್ಲಿ 2 ಮಿಸೈಲ್ನ ಅವಶೇಷ ಪತ್ತೆಯಾಗಿದೆ. ಚೀನಾ ನಿರ್ಮಿತ 2 ಕ್ಷಿಪಣಿಯನ್ನ ಪಾಕ್ ಉಡಾಯಿಸಿತ್ತು. ಅದಕ್ಕೆ ಕೌಂಟರ್ ಯಾವ ರೀತಿಯಾಗಿತ್ತು? ರಷ್ಯಾ ನಿರ್ಮಿತ S-400 ಆಂಟಿ ಮಿಸೈಲ್ನಿಂದ ಅದನ್ನು ಉಡೀಸ್ ಮಾಡಲಾಗಿದೆ. ಇನ್ನು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಪಾಕಿಸ್ತಾನದ ಕುತಂತ್ರ ಮುಂದುವರೆದಿದೆ. ಪಂಜಾಬ್ ಮೇಲೆ 2 ಕ್ಷಿಪಣಿ ದಾಳಿಗೆ ಪಾಕ್ ಪ್ರಯತ್ನ ಪಟ್ಟಿದೆ, ಅದು ವಿಫಲವಾಗಿದೆ. ಚೀನಾ ನಿರ್ಮಿತ 2 ಕ್ಷಿಪಣಿಯನ್ನ ಪಾಕಿಸ್ತಾನ ಉಡಾಯಿಸಿದೆ. PL-15E ಕ್ಷಿಪಣಿಯನ್ನ ಪಾಕ್ ಉಡಾಯಿಸಿರೋದು. ಏರ್ ಟು ಏರ್ ದಾಳಿ ಮಾಡುವಂತ ಸಾಮರ್ಥ್ಯ ಈ ಕ್ಷಿಪಣಿಗಿದೆ. ಆಕಾಶದಲ್ಲೇ ದಾಳಿ ಮಾಡುವಂತ PL-15E ಮಿಸೈಲ್ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಈ ಕ್ಷಿಪಣಿ ಹಾರಿ ಬರುತ್ತೆ. ಹೊಶಿರ್ಪುರದಲ್ಲಿ 2 ಕ್ಷಿಪಣಿಯನ್ನ ಉಡೀಸ್ ಮಾಡಿದೆ ಸೇನೆ. ಕ್ಷಿಪಣಿ ಬರ್ತಾ ಇದ್ದ ಹಾಗೆ ಹೊಡೆದುರುಳಿಸಿದೆ. ಡಿಫೆನ್ಸ್ ಸಿಸ್ಟಮ್ ಆನ್ ಇತ್ತು, ಕಣ್ಗಾವಲಿತ್ತು, ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಆ ರೀತಿಯಾದಂತಹ ಅವಘಡಗಳು ಅಷ್ಟು ಸುಲಭವಾಗಿ ಆಗೋದು ಅಸಾಧ್ಯ. ಪಾಕ್ ನಡೆಸಿರುವಂತಹ ಪ್ರಯತ್ನ ಇಲ್ಲಿ ವಿಫಲವಾಗಿದೆ. ಪಂಜಾಬ್ ಮೇಲೆ 2 ಕ್ಷಿಪಣಿ ದಾಳಿಗೆ ಪಾಕ್ ಪ್ರಯತ್ನ ಪಡುತ್ತೆ. ಅದು ಚೀನಾ ನಿರ್ಮಿತ 2 ಕ್ಷಿಪಣಿಗಳು. PL-15E ಕ್ಷಿಪಣಿಯನ್ನ ಪಾಕ್ ಉಡಾಯಿಸಿರುತ್ತೆ, ಬಟ್ ಅದನ್ನ ಭಾರತ ಹೊಡೆದುರುಳಿಸಿದೆ.